ಮಡಿಕೇರಿಯ ದಾಸವಾಳ ರಸ್ತೆಯಲ್ಲಿ ಹಿಂದೆ ಇದ್ದ ಕೆರೆಯನ್ನು ಕಾಲಾನಂತರ ಮುಚ್ಚಲಾಗಿದ್ದು, ಉಪ ಲೋಕಾಯುಕ್ತರ ಭೇಟಿ ಸಂದರ್ಭ ಈ ಜಾಗದಲ್ಲಿ ತ್ಯಾಜ್ಯದ ರಾಶಿ ಗಮನ ಸೆಳೆದಿತ್ತು. ಪಾರ್ಕ್ ಜಾಗವನ್ನು ವಾಹನ ನಿಲುಗಡೆಗೆ ಬಳಸಿಕೊಂಡಿರುವುದನ್ನು ಉಪ ಲೋಕಾಯುಕ್ತರು ಆಕ್ಷೇಪಿಸಿದ್ದರು. ಇದೀಗ ಈ ಜಾಗದಲ್ಲಿ ಕೆರೆ ಸಹಿತ ಪಾರ್ಕ್ ನಿರ್ಮಿಸಲು ನಗರಸಭೆ ಮುಂದಾಗಿದೆ. ಗುರುವಾರ ನಡೆದ ನಗರಸಭಾ ಸಾಮಾನ್ಯ ಕಲಾಪದಲ್ಲಿ ಈ ಬಗ್ಗೆ ಚರ್ಚೆಯಾಯಿತು. ದಾಸವಾಳದಲ್ಲಿ ಪಾರ್ಕ್ ನಿರ್ಮಿಸಲು 1.5 ವರ್ಷದ ಹಿಂದೆಯೇ ಸಭೆ ಮಂಜೂರಾತಿ ನೀಡಿದ್ದರು. ಮತ್ತೊಮ್ಮೆ ಪ್ರಸ್ತಾಪಿಸುವ ಔಚಿತ್ಯವೇನೆಂದು ಕೇಳಿದ ಮನ್ಸೂರ್, ಇದೇನು ಕಣ್ಣೊರೆಸುವ ತಂತ್ರವೇ ಎಂದು ಪ್ರಶ್ನಿಸಿದರು. ದಾಸವಾಳದಲ್ಲಿದ್ದ ಕೆರೆಗೆ ಸುತ್ತಮುತ್ತಲ ತ್ಯಾಜ್ಯ ಸೇರುತ್ತಿರುವುದರಿಂದ ಕಾಲಾನಂತರದಲ್ಲಿ ಅದನ್ನೇ ಮುಚ್ಚಲಾಯಿತು ಎಂದು ಕಮಿಷನರ್ ಮಾಹಿತಿ ನೀಡಿದರು. ಪಾರ್ಕ್ ಮಾಡಲು ಸಾಧ್ಯವಿಲ್ಲದೆ ಪಾರ್ಕಿಂಗ್ಗೆ ಬಳಸಿಕೊಂಡೆವು. ಈಗ ಉಪ ಲೋಕಾಯುಕ್ತರ ಆಕ್ಷೇಪಣೆಯಿಂದಾಗಿ ಜಾಗವನ್ನು ಪಾರ್ಕ್ ಆಗಿ ಪರಿವರ್ತಿಸಲಾಗದು ಎಂದು ಆಯುಕ್ತರು ಹೇಳಿದರು. ಆದರೆ ಅದನ್ನು ಪಾರ್ಕ್ ಮಾಡಿದರೆ ಅನಿತಾ ಪೂವಯ್ಯ ಅಥವಾ ಕಲಾವತಿ ಅವರಿಗೆ ಹೆಸರು ಬರುತ್ತದೆ ಎಂಬ ಒಳಸಂಚಿನಿಂದಾಗಿ ಕಾಮಗಾರಿ ನಡೆದಿಲ್ಲ ಎಂದು ಬಶೀರ್ ಶಂಕೆ ವ್ಯಕ್ತಪಡಿಸಿದರು. ನಮ್ಮ ಅವಧಿಯಲ್ಲಿ ಪಾರ್ಕ್ ಆಗಬಾರದು, ಅಲ್ಲಿ ಅನಿತಾ ಮೇಡಮ್ ಹೆಸರು ಬರಬಾರದು, ಕಲಾವತಿ ಹೆಸರು ಬರಬಾರದು ಅಂತ ಹೇಳುವ ಒಳಸಂಚಿ ಇದೆ. ಅದರಿಂದ ಅದು ಕೆಲಸ ಐತಿಲ್ಲ. ನಮ್ಮ ಆದರೆ ಯಾವುದೇ ಕೆರೆಯನ್ನು ಮುಟ್ಟುವಂತಿಲ್ಲ, ಕೋರ್ಟ್ ಆದೇಶವಿದೆ ಎಂದು ಅಪ್ಪಣ್ಣ ಗಮನ ಸೆಳೆದರು. ಕೆರೆಯನ್ನು ಉಳಿಸಿಕೊಂಡೇ ಪಾರ್ಕ್ ನಿರ್ಮಿಸಲು ನಿರ್ಧಾರವಾಗಿತ್ತು. ಆದರೆ ನಮ್ಮ ಅವಧಿಯ ಬಳಿಕ ಅದು ನೆನೆಗುದಿಗೆ ಬಿತ್ತು ಎಂಬುದು ಅನಿತಾ ಪೂವಯ್ಯ ವಾದ. ಈ ಎಲ್ಲಾ ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ನಡೆದು ದಾಸವಾಳದಲ್ಲಿ ಕೆರೆ ನಿರ್ಮಿಸಿ ಅದರ ಸುತ್ತಲೂ ಪಾರ್ಕ್ ವ್ಯವಸ್ಥೆ ಮಾಡುವಂತೆ ಸಭೆ ನಿರ್ಣಯ ಕೈಗೊಂಡಿತು. ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಪ್ರಸ್ತಾಪಿಸಿದ ಉಮೇಶ್ ಸುಬ್ರಹ್ಮಣಿ, ಸೂಕ್ಷ್ಮ ಪರಿಸರ ವಲಯ ಘೋಷಣೆಯಾದರೆ ಅರಣ್ಯ ಸಮೀಪದಲ್ಲಿರುವ ಮಡಿಕೇರಿ ನಗರವು ಸೇರ್ಪಡೆಯಾಗಲಿದೆ ಎಂದರು. ಅದರಂತೆ ವರದಿ ವಿರೋಧಿಸಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಮಡಿಕೇರಿಯ ಜನಪ್ರಿಯ ಶಾಸಕರಾದ ಡಾ ಮಂತರಗೌಡ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ, ದಯವಿಟ್ಟು ಮುಂದಿನ ಸಭೆಗೆ ಅವರನ್ನು ಕರೆಸಿ ಎಂದು ಅರುಣ್ ಶೆಟ್ಟಿ ಅಧ್ಯಕ್ಷರನ್ನು ಮನವಿ ಮಾಡಿದರು. 16ನೇ ವಾರ್ಡ್ ಒಂದರಲ್ಲೇ ಸುಮಾರು 80 ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗೆ ಪ್ರಸ್ತಾಪಿಸಿರುವುದನ್ನು ಬಹುತೇಕ ಸದಸ್ಯರು ಆಕ್ಷೇಪಿಸಿದರು. ಸದಸ್ಯರ ಗಮನಕ್ಕೂ ತಾರದೆ ಕಾಮಗಾರಿಗಳು ಟೆಂಡರ್ ಹಂತಕ್ಕೂ ತಲುಪಿರುವ ಬಗ್ಗೆ ಉಮೇಶ್ ಸುಬ್ರಹ್ಮಣಿ, ಅನಿತಾ ಪೂವಯ್ಯ, ಆಮೀನ್ ಮೌಸಿನ್, ಮನ್ಸೂರ್ ಮತ್ತಿತರರು ಕಿಡಿಕಾರಿದ್ದರು. ಇದು ಮುಖ್ಯಮಂತ್ರಿಗಳ ಮೂಲ ಸೌಲಭ್ಯ ಅಭಿವೃದ್ಧಿ ಅನುದಾನದಲ್ಲಿ ಕಾಮಗಾರಿಯಾಗಿದ್ದು ಶಾಸಕರೇ ನೇರವಾಗಿ ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ ಎಂದು ಆಯುಕ್ತರು ತಿಳಿಸಿದರು. ಹೀಗಿದ್ದರೂ ಕನಿಷ್ಠ ಸ್ಥಾಯಿ ಸಮಿತಿ ಗಮನಕ್ಕೂ ತಾರದೆ ಈಗ ಅನುಮೋದನೆ ಕೇಳುತ್ತಿರುವ ಬಗ್ಗೆ ಅರುಣ್ ಶೆಟ್ಟಿ ಸಿಟ್ಟಾದರು. ಅಧ್ಯಕ್ಷರು ಕೂಡ ಸದಸ್ಯರ ಗಮನಕ್ಕೆ ತಾರದಿರುವುದು ಆಕ್ಷೇಪಕ್ಕೆ ಕಾರಣವಾಯಿತು. ಕೌನ್ಸಿಲ್ ಮಾಡುದು ಅನುಮೋದನೆ ಬೇಕು ಅಂತ ಹೇಳ್ತೀರಿ. ಈಗ ಶಾಸಕರಿಗೆ ಕೆಲಸ ಮಾಡಲ್ಲ